ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಬೆಂಗಳೂರು ನಗರದ ಬಿಗ್ ಬ್ರೇಕಿಂಗ್ ನ್ಯೂಸ್. ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಮತಿ ಅಮೃತಾ ಜಯರಾಮ್ ಅವರು ನಡೆಸಿದ ಅಕ್ರಮವಾಗಿ ಮದ್ಯ ವ್ಯಸನ ಪುನರ್ವಸತಿ ಕೇಂದ್ರಗಳ ಮೇಲೆ ದಾಳಿ. ಸಂಪೂರ್ಣ ಸುದ್ದಿಯನ್ನು ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಮತಿ ಅಮೃತಾ ಜಯರಾಮ್ ಅವರ ಅಕ್ರಮ ಮದ್ಯ ವ್ಯಸನ ಪೀಡಿತ ಕೇಂದ್ರಗಳ ವಿರುದ್ಧ ಧ್ವನಿ ಎತ್ತುತ್ತಾ ಬಂದಿದ್ದಾರೆ. ಅವರ ಹೋರಾಟದ ಫಲವಾಗಿ ಅನೇಕ ರಿಯಾಬ್ ಎಂದು ಸೆಂಟರ್ಗಳು ಕ್ಲೋಸ್ ಕೂಡ ಆಗಿವೆ. ಅಕ್ರಮವಾಗಿ ದುಡ್ಡು ಮಾಡಲು ಮದ್ಯ ವ್ಯಸನ ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪಿಸಿಕೊಂಡು ಮದ್ಯ ವ್ಯಸನ ಪೀಡಿತರನ್ನ ತಂದು ಕೂಡಿ ಹಾಕಿ ಅವರ ಜೀವನದ ಜೊತೆ ಚೆಲ್ಲಾಟವನ್ನ ಆಡುತ್ತಾ ಯಾವುದೇ ಸರ್ಕಾರದ ಆದೇಶ ಸುತ್ತೋಲೆಯನ್ನ ಪಾಲನೆ ಮಾಡದೆ ಮದ್ಯ ವ್ಯಸನಿಗಳ ಬದುಕನ್ನ ನಾಶ ಮಾಡಲು ಹೊರಟಿದ್ದ ಅನೇಕ ಅಕ್ರಮ ರಿಯಾಬ್ ಸೆಂಟರ್ಗಳನ್ನು ಈಗಾಗಲೇ ಅಮೃತಾ ಜಯರಾಮ್ ಅವರು ಅಕ್ರಮ ಎಂದು ಸಾಬೀತುಪಡಿಸಿದ್ದಾರೆ. ಇದೇ ನಿಟ್ಟಿನಲ್ಲಿ ಮುಂದುವರೆದ ಅಮೃತಾ ಜಯರಾಮ್ ಅವರ ಸಾಮಾಜಿಕ ಕಳಕಳಿ, ಸಾಮಾಜಿಕ ಹಿತದೃಷ್ಟಿ ಹಾಗೂ ಹೋರಾಟದ ಪ್ರತಿಫಲವಾಗಿ ಬೆಂಗಳೂರಿನಲ್ಲಿ ಅಕ್ರಮವಾಗಿ ತಲೆ ಎತ್ತುತ್ತಿದ್ದ 3 ರಿಯಾಬ್ ಸೆಂಟರ್ಗಳು ಇದೀಗ ಮತ್ತೆ ಸೀಸ್ ಆಗಿ, ಜೊತೆಗೆ ಅಕ್ರಮವಾಗಿ ಸ್ಥಾಪಿಸಿಕೊಂಡಿದ್ದ ಲಕ್ಷ್ಮೀ ಪಾಲಿಕ್ಲಿನಿಕ್ ಕೂಡ ಕ್ಲೋಸ್ ಆಗಿದೆ. ನವಜೀವನ ಫೌಂಡೇಶನ್ ರಿಯಾಬ್ ಸೆಂಟರ್ ಬೆಂಗಳೂರು, ಲೈಫ್ ಚಾರಿಯೇಟ್ ರಿಯಾಬ್ ಸೆಂಟರ್, ವಿಮುಕ್ತಿ ಕೇಂದ್ರ ರಿಯಲ್ ಸೆಂಟರ್ ಮತ್ತು ಪಾಲಿಕ್ಲಿನಿಕ್ ಕ್ಲೋಸ್ ಆಗಿದೆ. ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಮತಿ ಅಮೃತಾ ಜಯರಾಮ್ ಅವರ ಹೋರಾಟದ ಛಲ, ಸಾಹಸ, ಧೈರ್ಯಕ್ಕೆ ನಾವೆಲ್ಲರೂ ಮೆಚ್ಚಲೇಬೇಕು. ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.